नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। जातवेदसे सुनवाम सोमरातीतो निदहाति वेदाः सनः पर्षति दुर्गाणि विश्वानावेव सिन्धुं दुरितात्यग्निः स्वामग्निवर्णां तमसा ज्वलन्तीं वैलोचनीं कर्मफलेसुष्टां दुर्गां देवीं शरणमहं प्रपद्ये दुर्गां देवीं शरणमहं प्रपद्ये। सरसजनलयीं सरोजहस्तीं धवलतरागुं शगन्धमाल्यशोभें भगवति हरिवल्लभे मनोज्ञे मनोत्रिभुवनभूतिकरे प्रसीदमह्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां। सरसजनलीं सरोजहस्ते धवलतरागुं शगन्धमाल्यशोभें श्रीं अम्बां भगवतीं श्रीं ललितां राजराजेश्वरीं हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां त्रिनेत्रोज्ज्वलां वन्दे पृष्ठकपासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारिणीं श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। नवदुर्गाय नमः। त्रिकालग्नसम्पन्ने नमः। भुवनेश्वर्ये नमः। ललिता राजराजेश्वरी नमः। वो श्री चक्रसिंहासनेश्वरी ಶ್ರೀ ಲಲಿತಾಂಬಿಕಾಯೇ ನಮೋ ನಮಃ. ಒಂದು ರಾಶಿಯ ಹಿಂದಿನ ರಹಸ್ಯಗಳನ್ನು ತಿಳ್ಕೊಳ್ಳುವಂತಹದ್ದು ಕುಂಭರಾಶಿ ಬಗ್ಗೆ. ಅಂತಹ ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋದಾದರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ಈ ಧನಿಷ್ಠ ನಕ್ಷತ್ರದ 3, 4, ಶತಭಿಷ ನಕ್ಷತ್ರದ 1, 2, 3, 4, ಪೂರ್ವಭಾದ್ರ ನಕ್ಷತ್ರದ 1, 2, 3. ಹಾಗೆ ಅಕ್ಷರಗಳು ನಿಮ್ಮ ರಾಶಿಯ ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವುದು ಬಂದರೆ ಕುಂಭರಾಶಿಯಾಗುತ್ತೆ. ಧನಿಷ್ಠ ನಕ್ಷತ್ರ ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಧನಿಷ್ಠ ನಕ್ಷತ್ರಕ್ಕೆ ಗು, ಗೆ. ಶತಭಿಷ ನಕ್ಷತ್ರಕ್ಕೆ ಗು, ಸ, ಸಿ, ಸೋ. ಪೂರ್ವಭಾದ್ರ ನಕ್ಷತ್ರಕ್ಕೆ ಸೆ, ಸೋ, ದೋ. ಈ 4 ಅಕ್ಷರಗಳು, ಈ 3 ಅಕ್ಷರಗಳು, ಈ 2 ಅಕ್ಷರಗಳು ಇದೆಲ್ಲವೂ ಸೇರಿದರೆ ಅದು ಕುಂಭರಾಶಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಗುಣ ಮತ್ತು ಲಕ್ಷಣಗಳು, ಹಾಗೆ ಲಾಂಛನ, ತುಂಬಿದ ಕೊಡ, ಒಂದು ಬಿಂದಿಗೆ, ಒಂದು ಹೊಸ ಸ್ತ್ರೀ, ಅಂದರೆ ಅದರಲ್ಲಿ ವಿಶೇಷವಾಗಿ ತುಂಬಿದ ಕೊಡ ಇದು ಕುಂಭರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕೊಡ, ಬಿಂದಿಗೆ ಅಂದರೆ ತುಂಬಿದ ಬಿಂದಿಗೆ ಅಂತ ಹೇಳ್ತಾರೆ, ತುಂಬಿದ ಕೊಡ ಅಂತ ಹೇಳ್ತಾರೆ, ತುಂಬಿದ ಕೊಡವನ್ನು ಹೊತ್ತಿದಂಥ ಸ್ತ್ರೀ ಅಂತಲೂ ಹೇಳ್ತಾರೆ. ಇದು ಕುಂಭರಾಶಿಯ ಲಾಂಛನ. ಹಾಗೆ ರಾಷ್ಟ್ರಾಧಿಪತಿ ಬಂದು ಶನಿ. ನಾನು ಮೊದಲೇ ಹೇಳಿದ್ದೆ ಮಕರ ಕುಂಭಕ್ಕೆ ಶನಿ ಅಧಿಪತಿ ಅಂತ. ಮಕರ ಕುಂಭಕ್ಕೆ ಶನಿ ಅಧಿಪತಿ ಆದಮೇಲೆ ಇಲ್ಲಿ ಕುಂಭರಾಶಿಗೂ ಶನಿ ಅಧಿಪತಿ ಆಗ್ತಾನೆ. ತತ್ವ ಬಂದು ವಾಯು, ರಾಶಿ ತತ್ವ ಬಂದು ಸ್ಥಿರ, ದಿಕ್ಕು ಪಶ್ಚಿಮ, ಲಿಂಗ ಪುರುಷ, ವರ್ಣ ಶೂದ್ರ, ಸ್ವಭಾವ ಕ್ರೂರ. ಹಾಗೆ ಕಾಲಪುರುಷನ ಅಂಗ ಕಾಲುಗಳು. ಈ ಕಾಲುಗಳಿದೆಯಲ್ಲ, ಇದು ನೋವು ಜಾಸ್ತಿ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು, ಎಡುವಂಥದ್ದು, ಅಥವಾ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು. ಇಡೀ ದೇಹ ಪರಿಸ್ಥಿತಿ ಒಂದಾದರೆ ಕಾಲುಗಳ ಪರಿಸ್ಥಿತಿ ಮತ್ತೊಂದಾಗುತ್ತೆ. ಆಗ ನಿಮ್ಮ ರಾಶಿಯಲ್ಲಿ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲ ಅಂತಲೇ ನಾವು ಚಿಂತನೆ ಮಾಡಬೇಕಾಗತ್ತೆ. ಇನ್ನು ರಾಶಿಯ ರತ್ನ ಬಂದು ನೀಲಂ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ. ಅದೃಷ್ಟ ಅಧಿದೇವತೆ ಬಂದು ಶನಿ ಮಹಾತ್ಮನೇ. ಯಾಕೆ ಅಂದರೆ ನಿಮ್ಮ ರಾಶಿಗೆ ರಾಷ್ಟ್ರಾಧಿಪತಿ ಶನಿ. ಆ ರಾಷ್ಟ್ರಾಧಿಪತಿ ಶನಿ ಆದ್ರಿಂದ ಇಲ್ಲಿ ಶನಿ ಮಹಾತ್ಮನೇ ನಿಮಗೆ ಅದೃಷ್ಟ ದೇವತೆ ಆಗ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 3, 6, 4, 8. ಅದೃಷ್ಟದ ದಿನಾಂಕ 8, 17, 26. ಹಾಗೆ ಮಿತ್ರ ರಾಶಿ ಎಂಬತಕ್ಕಂಥದ್ದು ಕುಂಭರಾಶಿಗೆ ಮಿತ್ರ ರಾಶಿ. ಕುಂಭರಾಶಿಗೆ ಮಿತ್ರ ರಾಶಿ ಎಂತಕ್ಕಂಥದ್ದು ವೃಷಭ, ಮಕರ, ಮೀನ. ಶತ್ರು ರಾಶಿ ಎಂಬತಕ್ಕಂಥದ್ದು ಮೇಷ, ಕರ್ಕಾಟಕ, ಸಿಂಹ. ನಾನು ಆಗಲೂ ಹೇಳಿದ್ದೇನೆ ಮಕರ ರಾಶಿಯವರೆಗೂ ಸಹಿತ ಸಿಂಹನೇ ಆಪೋಸಿಟ್ ಆಗುತ್ತೆ. ಯಾಕೆಂದರೆ ಸಿಂಹಕ್ಕೆ ಅಧಿಪತಿ ರವಿ ಇರ್ತಕ್ಕಂಥದ್ದು, ಕುಂಭ ಮತ್ತು ಮಕರಕ್ಕೆ ಅಧಿಪತಿ ಶನಿ ಇರ್ತಕ್ಕಂಥದ್ದು. ಶನಿಗೂ ಮತ್ತು ಸೂರ್ಯನಿಗೂ ಯಾವತ್ತೂ ಆಗ್ಬರೋದಿಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಸಣ್ಣ ವೈಷಮ್ಯ ಇದ್ದೇ ಇರುತ್ತೆ. ಹಾಗಂತ ಭಯಪಡಬೇಕಾದ್ದೇನಿಲ್ಲ. ವಿಶೇಷವಾಗಿರ್ತಕ್ಕಂಥ ಗುಣ ನೈತಿಕತೆ ಇರತಕ್ಕಂಥದ್ದು, ಒಂದು ಸ್ವಾವಲಂಬಿಕೆ ಇರತಕ್ಕಂಥದ್ದು, ನಂಬಿಕೆಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು,
ಏನಾದರೂ ನಂಬಿದ್ರೆ ಅಥವಾ ಯಾರು ಜೊತೆಲಿ ಕರೆದ್ರೆ ಅಥವಾ ಯಾವ್ದಾದ್ರು ಒಂದು ಕೆಲಸ ಅಂತ ಮಾಡಿದ್ರೆ ಅದನ್ನು ಸಂಪೂರ್ಣ ಆಗೋ ತನಕ ಬೆಳೆದಿರ ಹಠದಿಂದ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಗುಣಲಕ್ಷಣಗಳು ಬಹಳ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ಗುಣವೇ ಇದೆ. ಹಾಗೆ ನಕ್ಷತ್ರ ರಾಶಿ ಪ್ರಕಾರ ಇರತಕ್ಕಂತಹ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿದೆ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರ ಫಲಗಳಿಗೂ ಕುಂಭರಾಶಿಯವರೆಗೂ ಒಂದಷ್ಟು ವಿಚಾರಗಳನ್ನು ಅರ್ಥೈಸಿಕೊಂಡು ಹಾಕುವ ಹೆಜ್ಜೆಯನ್ನು ಸ್ಪಷ್ಟವಾಗಿ ಹಾಕಬೇಕು. ಕುಂಭರಾಶಿಯವರು ಯಾರೇ ಆದರೂ ಸಹಿತ ನೀವು ಪ್ರತಿನಿತ್ಯ ನೀವು ಯಾವುದೇ ಅನುಷ್ಠಾನವನ್ನು ಮಾಡಿದ್ರೂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡುವಂತಹದ್ದನ್ನು ತಾವೆಲ್ಲ ಅಭ್ಯಾಸ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಎದುರಾದಾಗ ಆ ಕಷ್ಟವನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಅದಕ್ಕೆ ನಕ್ಷತ್ರಾಧಿಪತಿ ಏನು, ರಾಶ್ಯಾಧಿಪತಿ ಯಾರು, ಆ ರಾಶಿಗಿರ್ತಕ್ಕಂಥ ಆಧಿಪತ್ಯವೇನಿದೆ ಅದೆಲ್ಲವನ್ನೂ ನಾವು ತಿಳ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನೇ ಮಾಡಬಹುದು. ಹಾಗೆ ತಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡ್ತಾ ಶನೇಶ್ಚರ ಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಕಾಪಾಡಪ್ಪ ಅಂತ ಹೇಳಬೇಕು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಆಗಿಂದಾಗಲೇ ಸ್ನಾನ ಮಾಡಿ ಬರಬೇಕು. ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನ ಮಾಡಬೇಕು. ಸಮುದ್ರ ತೀರದಲ್ಲಿ ಮಹಾಸಾಂಬ ಸದಾಶಿವನ ನಮಸ್ಕಾರ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಗರುಡು ಪಕ್ಷಿ ಕಾಣುತ್ತೋ ಆ ಗರುಡ ಪಕ್ಷಿನ ಆಗಿಂದಾಗಲೇ ನಮಸ್ಕರಿಸಬೇಕು. ಒಂದಷ್ಟು ಕಾಗೆಗಳಿಗೆ ಆಹಾರವನ್ನು ಉಣಬಡಿಸಬೇಕು. ಇದಿಷ್ಟು ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಯಶಸ್ಸು, ಆಡಳಿತಗಾರ ಮತ್ತು ಧಾರಾಳತ್ವ ನೋಡಿ ಹೇಗಿದೆ. ತನಗಿರುತ್ತೋ ಬಿಡುತ್ತೋ ಇನ್ನೊಬ್ಬರು ದಾನ ಮಾಡಬೇಕು ಅಂದ್ರೆ ಸಂತೋಷ ಮಾಡೋದೆ, ಇನ್ನೊಬ್ಬರ ಕಷ್ಟವನ್ನು ಅರ್ತು ಆ ಕಷ್ಟಕ್ಕೆ ಒಂದು ಸಹಾಯ ಮಾಡೋದೆ. ಹಾಗೆ ದಾನ ಮಾಡಬೇಕಾದ್ರೂ ಯಥೇಚ್ಛವಾದಂಥ ದಾನ, ಧಾರಾಳತ್ವ, ಹಾಗೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಇನ್ನು ಆಡಳಿತದ ಬಗ್ಗೆ, ಆಡಳಿತದಲ್ಲಿ ಕಾಂಪ್ರಮೈಸ್ ಮಾತೇ ಇಲ್ಲ. ಏನಾಗಬೇಕು, ಹೇಗೆ ನಡಿಬೇಕು, ಯಾವ ಪೇಪರ್ ಎಲ್ಲಿ ಸೈನ್ ಹಾಕಬೇಕು, ಸೈನ್ ಹಾಕಿದ್ರೆ ಮುಂದೆ ಏನಾಗುತ್ತೆ, ಇದು ಯಾವುದ್ರ ಬಗ್ಗೆ ಅರಿವಿಲ್ಲ. ಒಂದೇ ಸ್ಟ್ರಿಕ್ಟ್. ಶನೇಶ್ಚರನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೋಡಿ. ಶನೇಶ್ಚರನ ಯಾರು ಪ್ರಾರ್ಥನೆ ಮಾಡಿದ್ರು ಅವರ ಮನೋಕಾಮನೆ ಸಿದ್ಧಿ ಆಗುತ್ತೆ. ಯಾಕೆಂದರೆ ಶನೇಶ್ಚರನಲ್ಲಿರ್ತಕ್ಕಂತಹ ಗುಣವೇ ಹಾಗೆ. ಆದರೆ ಆತನ ಹತ್ರ ನೀವು ಎಷ್ಟೇ ಅಂಗಲಾಚಿದ್ರು, ಎಷ್ಟೇ ಬೇಡಿದ್ರು, ಎಷ್ಟೇ ಕನಿಕರದಿಂದ ನೀವು ನೋಡಿದ್ರು, ಅಥವಾ ಭಗವಂತ ನನ್ನ ಕಾಪಾಡಪ್ಪ ಅಂತ ಆತನ ಬೆಳಗ್ಗೆದ್ದು ಸೇವೆ ನಡೆಸಿದ್ರು, ಆತನ ಸ್ಟ್ರಿಕ್ಟ್ ಆದಂತಹ ಆತನ ಒಂದು ವಿಶೇಷವಾಗಿರ್ತಕ್ಕಂಥ ಆಡಳಿತದಲ್ಲಿ ಕಿಂಚಿತ್ತು ಲೋಪ ಇಲ್ಲ, ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಆತ ಏನು ಹೇಳ್ತಾನೋ, ಏನು ನಡಿಬೇಕು ಅಂತನೋ, ಹೇಗಿರಬೇಕು ಅಂತನೋ, ಹೇಗಾಗಬೇಕು ಅಂತನೋ ಅದು ಹಾಗೇ ಆಗುತ್ತೆ. ಆದರೆ ಶನಿಯ ದಶೆನಲ್ಲಿ ಒಂದು ವಿಚಾರ, ಶನಿಯ ದಶೆ ಅಥವಾ ಶನಿಯ ಮಹರ್ದಶೆನಲ್ಲಿ ಮನುಷ್ಯನಿಗೆ ಕೈಯ ಕಾಲಿಗೂ ಪೆಟ್ಟು ಬೀಳಬಹುದು, ಆದರೆ ಪ್ರಾಣ ಹೋಗಲ್ಲ. ಇದು ವಿಶೇಷ. ಶನಿಗೆ ಕೈಯೋ ಕಾಲ್ಗೂ ಪೆಟ್ಟು ಬೀಳುತ್ತೆ, ಬಹಳ ನೋವು ತಿಂತಾರೆ, ಆದರೆ ಪ್ರಾಣ ಹೋಗಲ್ಲ. ಇದಂತೂ ಸತ್ಯ. ಇವತ್ತಿನವರೆಗೂ ಇತಿಹಾಸದಲ್ಲಿ ಶನಿ ದೇಶದಲ್ಲಿ, ಶನಿಯ ದೃಷ್ಟಿಕೋನದಲ್ಲಿ ಶನಿ ಜಾತಕ ಪ್ರವೇಶ ಆದಾಗ ಮರಣ ಹೊಂದಿರತಕ್ಕಂಥ ಕೇಸು ಒಂದೂ ಇಲ್ಲ. ಇದು ಶಾಸ್ತ್ರದಲ್ಲಿ ಹೇಳುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.